ನೀವೇನಾದರೂ ದೇವರ ಭಯ ಭಕ್ತಿ ವಾಕ್ಯ ನಿಮ್ಮ ಒಳಗಿದ್ರೆ ಎದುರಿನವ್ರು ಬಿ ಅಂಥವ್ರಿಗೆ ಹುಡುಕ್ತದೆ ಇದು ಮನಸ್ಸು. ಗಟ್ಟಿಗೆ ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ. ನೀವು ರಾಂಗ್ ರೂಟಲ್ಲಿದ್ದರೆ ನಿಮಗೆ ಯಾರ ಜೊತೆ ಬೇಕು ಓಡಿಸ್ತದೆ ಮನಸ್ಸು. ನೀವು ಕರೆಕ್ಟ್ ಪರ್ಸನ್ ಇರಲಿಲ್ಲ, ದೇವರ ಸಂಗಡ ಇರಲಿಲ್ಲ, ನೀವು ಯಾರು ಮಾಡ್ಕೊಂತೀವಿ ದಿನ ತಳ್ತದ. ಅದ್ರ ರೈಟ್ ಪರ್ಸನ್ ಮನುಷ್ಯ, ರೈಟ್ ದೇವರ ಸಂಗಡ ಇರೋ ವ್ಯಕ್ತಿ ಅವನ್ನೆಲ್ಲರ ಜೊತೆ ಕೂಡೋಕ್ಕಾಗಲ್ಲ. ಅವನಿಗೆ ಟೈಮು ಮನುಷ್ಯರ ಜೊತೆ ಕೂಡೋಕೆ ಇಷ್ಟ ಆಗಲ್ಲ. ಅವ್ನು ಕೂಡ್ತುರ್ ಬಿ ಮನುಷ್ಯರ ಜೊತೆ ಆತ್ಮಿಕ ಜೊತೆ ಕೂಡೋರು. ರಾಂಗ್ ಮಜಾ ಕಾಡ್ಕೋತ ಕೂಡೋಕೆ ನೀವು ಪಸಂದ್ ಬರಲ್ಲ. ಟೈಮ್ ಪಾಸ್ ಮಾಡ್ಕೊತ ಕೂಡೋಕೆ ನೀವು ಟೈಮ್ ಪಾಸ್ ಆಗಲ್ಲ. ಒನ್ಲಿ ಒಂದು ಬೋ ಇರಬೇಕು, ಇಲ್ಲದ್ರೆ ಒಂದು ಆತ್ಮಿಕ ಜನ ಇರಬೇಕು ಅವನ ಜೊತೆಗೆ, ಎರಡೇ ಇರಬೇಕು. ಇಲ್ಲದಿದ್ದರೆ ವಾಕ್ಯಗಳಿರಬೇಕು ಅವನ ಸಂಗಡ, ಬೈಬಲ್ ಓದಬೇಕು, ಹಾಡಾರ ಕೇಳಬೇಕು ಅಟ್ಲೀಸ್ಟು, ಅಥವಾ ಒಬ್ಬರೇ ಇರಬೇಕು. ಇಂಥವನು ಆತ್ಮಿಕ್ ಸ್ಪಿರಿಚುವಲಿ ಲೈಫ್ನ ಬೆರೀತಾ ಇರ್ತಾನೆ, ಕಾಲ ಕಳೀತಾ ಇರ್ತಾನೆ. ಲೌಕಿಕದ ವ್ಯಕ್ತಿ ಹೆಂಗಿರ್ತಾನೆ, ಎಲ್ಲರ ಜೊತೆ ಕೂಡ್ತಾನೆ, ಎಲ್ಲ ದಿನ ಕುಂತು ದಿನ ಕಳ್ತಾನೆ, ಎಲ್ಲರ ಜೊತೆ ಮಜಾ ಕಾಡ್ತಾನೆ ಇರ್ತಾನೆ, ಎಲ್ಲರೂ ಸೂಟೇಬಲ್ ಆಗ್ತಾನೆ ಅವನಿಗೆ. ಆತ್ಮಿಕ ಮನುಷ್ಯಗೆ ಯಾರಿಗೂ ಸೂಟೇಬಲ್ ಆಗಲ್ಲ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಕರೆಕ್ಟ್ ಇರೋನು, ಭಯಭಕ್ತಿ ನಡೆಯೋನು, ವಾಕ್ಯಗಳು ಹಿಂಬಾಲಿಸೋನು, ಪ್ರಾರ್ಥನೆ ವೀರನು, ಆತ್ಮಿಕ ದೇವರನ್ನ ಹುಡುಕೋನು, ಅವನಿಗೆ ಎಲ್ಲರ ಜೊತೆ ಸಂಬಂಧ ಕೇಳಲಿಕ್ಕಾಗಲ್ಲ. ಅವನಿಗೆ ಭಾಳಷ್ಟು ಸೆನ್ಸಿಟಿವ್ ಇರ್ತಾನೆ, ಭಾಳ ನಾಜುಕಿರ್ತಾನೆ ಆ ವ್ಯಕ್ತಿ. ಶೀಶ ಪ್ರಕಾರ ಇರ್ತಾನೆ ಆ ವ್ಯಕ್ತಿ. ಯಾಗೊತ್ತಾ, ಪಡಲ್ಲಂತ ತಳ ಬಿತ್ತಂದ್ರೆ ಒಡೆದು ಹೋಗ್ಬೋದು. ಹಾಗೆ ಅವನ ಮನಸ್ಸು ದೇವ್ರು ಹಂಗೆ ಮಾಡಿಬಿಡ್ತಾನೆ ರೀ ಆಟೋಮೆಟಿಕ್.